So Jaws poem 2, I come to in the SSLC examination, my dear students, 3 marks questions. 3 marks questions given to the Jaws poem 2 in the SSLC examination. So now I am talking about the poet, my dear students. So first we open the page number 105. I am requesting for all the students open the page number 105. So first I am talking about open the page number 105, like the ancient mariner in a Coleridge poem. So my dear students, a ancient mariner in Coleridge poem, he is the most important person. It is the story. It is the one of the story is there. Ancient mariner means in Kannada meaning. So ನಾವು ಹೇಳೋದಾದ್ರೆ ಕನ್ನಡದಲ್ಲಿ ಇವು ಪ್ರಾಚೀನ ಕಾಲದ ನಾವಿಕ ಅಂತಂದು ಬರ್ತಾನೆ. ಸೊ ಅದೇ ರೀತಿ ನೋಡ್ತಾ ಹೋದ್ರೆ ದ ಓಲ್ಡ್ ಜಾಸ್ ಮ್ಯೂಸಿಷಿಯನ್ in this poem, the Jaws poem too, it is the most important person. It is the most important person. A old jazz musician feels he has a message for the people of the world. This person, a jazz musician player, due to the message for the whole world. Due to the message, it means ಅವನು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನ ಸಾಲಿಕೆ ಬಂದಿರ್ತಾನೆ ಮಕ್ಕಳೇ. ಆ ರೀತಿ ನೋಡೋದಾದ್ರೆ he is a pathetic figure, but he is a very pathetic figure. It is so many problems are faced a jazz musician in his life, but he is the messenger of the God. ನೋಡಿ ಅವನಿಗೆ ಎಂತ ಸಮಸ್ಯೆಗಳಿದಾವ ಅಂದ್ರೆ ಮಕ್ಕಳೇ, ಅವನಿಗೆ ಒಂದೇ ಕರ್ನಾಂಜನಕವಾದ ಕಥೆ ಇದೆ, ಬಟ್ he is the messenger of the God. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನ ಇದ್ರ ಜೊತೆ ನೋಡಿ, but at the same time commanding artist. He was a commanding artist. ನೋಡ್ರಿ, ಮತ್ತೊಬ್ರು ಕೇಳುವ ರೀತಿ ಒಳಗೆ ತನ್ನ ಸಂಗೀತವನ್ನು ನುಡಿಸ್ತಾ ಇರ್ತಾನೆ. So many people are listen his music. So then he has the power in him to make a people listen. So he was the God gifted. I am told that he was a God gifted for the everyone people are listen his music. The music is particularly talks about a religious music ಅಂತ ಹೇಳ್ತೇವೆ. ಇವನ್ ನುಡಿಸ್ತಕ್ಕಂಥ ಸಂಗೀತ ಯಾವ್ದಪ್ಪ ಅಂತ ಹೇಳೋದಾದ್ರೆ ಮಕ್ಕಳೇ, ಇಲ್ಲಿ ಧಾರ್ಮಿಕ ಸಂದೇಶಗಳ ಕುರಿತಾದಂತ ಹಾಡುಗಳನ್ನ ಈ ಜಾಜ್ ಮ್ಯೂಸಿಷಿಯನ್ ಹಾಡ್ತಾ ಇರ್ತಾನೆ ಮಕ್ಕಳೇ. ಅದ್ರ ಜೊತೆ ನೋಡಿ ಮತ್ತೆ ಮುಂದೆ ಏನ್ ಹೇಳ್ತಾನೆ, ಎ ಗಿಫ್ಟ್ ದಟ್ ನಾಟ್ ಎ ಮೆನಿ ಪಾಸಸ್, ಹಿ ಇಸ್ ಅ ಸೈಲೆಂಟ್ ಸ್ಪೀಚ್ ಬಟ್ ಎಲಿಕ್ವೆಂಟ್ ಇನ್ ಮ್ಯೂಸಿಕ್. ಹಿ ಇಸ್ ಅ ಸೈಲೆಂಟ್ ಸ್ಪೀಚರ್ ಬಟ್ ಹಿ ಇಸ್ ಎಲಿಕ್ವೆಂಟ್ ಇನ್ ಮ್ಯೂಸಿಕ್. ಅವನು ತುಂಬಾ ನಿರರ್ಗಳವಾಗಿ ಸಂಗೀತವನ್ನು ನುಡಿಸ್ತಾನೆ. He is a great musician. He is a great musician, a jazz player. ಲಕ್ಷ್ಯ ಇಟ್ಕೊಳ್ರಿ, ಒಬ್ಬ ಅದ್ಭುತ ಸಂಗೀತಗಾರ ಅಂತ ನಾವು ಹೇಳ್ಬೋದು ಮಕ್ಕಳೇ. ಹಾಗಾದ್ರೆ in the SSLC examination, this poem come to 3-mark questions. It is most important. SSLC ನಮಗೆ ಇದ್ರೆ ಇದಕ್ಕೆ 3 ಅಂಕದ ಪ್ರಶ್ನೆಗಳನ್ನ ಕೇಳ್ತಾನೆ ಮಕ್ಕಳೇ. ಹಾಗಾದ್ರೆ today I am talking about stanza by stanza we are explain about the poem. Now ನೋಡ್ತಾ ಹೋಗೋಣ. So first we are talking about a Jaws poem. First stanza. ನಾವು ಮೊದಲನೇ ಸ್ಟಾಂಜಾವನ್ನ ನೋಡ್ತಾ ಹೋದ್ರೆ ಏನನ್ನ ಹೇಳ್ತಾನೆ ಈ ಜಾಸ್ ಪ್ಲೇಯರ್ ಅಂತ ನೋಡ್ತಾ ಹೋದ್ರೆ ಮಕ್ಕಳೇ, there he stands, he refers to the Jaws player. Now down, he refers to the Jaws player. ಇಲ್ಲಿ ಹಿ ಅಂತ ಹೇಳೋದಾದ್ರೆ ಮಕ್ಕಳೇ, ಇಲ್ಲಿ ಯಾರಾಗಿರ್ತಾನಪ್ಪ ಅಂದ್ರೆ ಆ ಜಾಸ್ ಪ್ಲೇಯರ್ ಆಗಿರ್ತಾನೆ. ನೋಡಿ ಕತೆ ಒಳಗ, ದೇರ್ ಹಿ ಸ್ಟ್ಯಾಂಡ್ಸ್ ಲೈಕ್ ಅ ಬ್ಲಾಕ್ ಇನ್ನಸೆಂಟ್ ಮ್ಯಾರಿನಿಯರ್. ನೋಡಿ, ದೇರ್ ಹಿ ಸ್ಟ್ಯಾಂಡ್ಸ್, ಅವನು ಹೇಗೆ ನಿಂತಿದ್ದಾನೆಪ್ಪ ಅಂತ ಹೇಳಿದ್ರೆ, ಹೌ ಡಿಡ್ ಹಿ ಅಪಿಯರ್, ಹೇಗೆ ನಿಂತಿದ್ದಾನೆ ನೋಡ್ರಿ, ಲೈಕ್ ಅ ಬ್ಲಾಕ್ ಇನ್ನಸೆಂಟ್ ಮ್ಯಾರಿನಿಯರ್. ದ ಪೋಯೆಟ್ ಕಂಪೇರ್ ದ ಬ್ಲಾಕ್ ಇನ್ನಸೆಂಟ್ ಮ್ಯಾರಿನಿಯರ್. ಈ ವ್ಯಕ್ತಿಯನ್ನ, ಇವನು ಬ್ಲಾಕ್ ಮೀನ್ಸ್ ಕಪ್ಪು ಜನಾಂಗದವನಾಗಿರ್ತಾನೆ ಇವನು. ದ ಜಾಜ್ ಮ್ಯೂಸಿಷಿಯನ್, he is come from a black peoples ಅಂತ ಕರಿತೀವಿ, ನಿಗ್ರೋಸ್ ಅಂತ ಕರಿತೀವಿ, ಆ ಜನಾಂಗದಿಂದ ಬಂದಿರ್ತಾನೆ ಮಕ್ಕಳೇ. ನೋಡ್ರಿ, there he stands in like a black innocent mariner. His wrinkled old face, his face is wrinkled. Wrinkled means ಅದು ನೋಡಿ ಲಕ್ಷ್ಯ ಇಟ್ಕೋಬೇಕಾ, wrinkled old face. ಸೊ ಅವನ ಮುಖ ಸುಕ್ಕು ಗಟ್ಟಿ ಹೋಗಿದೆ.
The line of the faces, it shows that ಆ ಗೆರೆಗಳು ಏನನ್ನ ತೋರಿಸ್ತಪ್ಪ ಅಂದ್ರೆ ಇಟ್ ಶೋಸ್ ದಟ್ ಹೌ ಡಿಡ್ ಹಿ ಸಫರ್, ಅವನ ಜೀವನದಲ್ಲಿ ಎಷ್ಟು ನೋವಿನಿಂದ ಬಳಲಿದಾನೆ ಅನ್ನೋದನ್ನ ತೋರಿಸ್ತಾವ ಮಕ್ಕಳೇ. ನೋಡಿ, ಬ್ಲಾಕ್ ಸಾರಿ ಹೀಸ್ ರಿಂಕಲ್ಡ್ ಓಲ್ಡ್ ಫೇಸ್ ಸೊ ಫುಲ್ ಆಫ್ ವರೀಸ್, ಹೀಸ್ ಫೇಸ್ಡ್ ಫುಲ್ ಆಫ್ ವರೀಸ್ ಇನ್ ಹಿಸ್ ಪ್ರಾಬ್ಲಮ್ಸ್ ಇನ್ ಹಿಸ್ ಲೈಫ್. ಅವನ ಜೀವನದೊಳಗ ಸಮಸ್ಯೆಗಳನ್ನೇ ಅನುಭವಿಸಿದ್ದಾನೆ, ಜೀವನ ತುಂಬಾ ಸಮಸ್ಯೆಗಳನ್ನೇ ಅನುಭವಿಸಿದ್ದಾನೆ ಮಕ್ಕಳೇ. ಫುಲ್ ಆಫ್ ದ ವರೀಸ್ ಆಫ್ ಲಿವಿಂಗ್ ಸೋ ಟರ್ನ್ ಡೌನ್ ವಿತ್ ಹೀಸ್, ನೋಡಿ ಲಕ್ಷ್ಯ ಇಟ್ಕೋಬೇಕಾ, ಫುಲ್ ಆಫ್ ದ ವರೀಸ್, ಇಟ್ ಮೀನ್ಸ್ ಹೀಸ್ ಫೇಸ್ಡ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಹಿಸ್ ಲೈಫ್. ಇಟ್ ಈಸ್ ದ ಲೈಫ್ ಆಫ್ ಅ ಬ್ಲಾಕ್ ಎನ್ಸೆಂಟ್ ಮ್ಯಾರಿನಿಯರ್. ಇದು ಅವನ ಜೀವನದ ಕತೆ. ಅದ್ರ ಜೊತೆ ನೋಡಿ ಏನ್ ಮಾಡಿದ್ದಾನೆ, ಆಫ್ ಲಿವಿಂಗ್ ಟರ್ನ್, ಟರ್ನ್ ಮೀನ್ಸ್ ಟರ್ನ್ ಡೌನ್ ವಿತ್, ತಲೆಯನ್ನ ಕೆಳಗೆ ಹಾಕಿದ್ದಾನೆ. ಆ ಜಾರ್ಜ್ ಮ್ಯೂಸಿಷಿಯನ್ ತನ್ನ ತಲೆಯನ್ನ ಕೆಳಗೆ ಹಾಕಿದ್ದಾನೆ ಮಕ್ಕಳೇ. ಅದ್ರ ಜೊತೆಗೆ ನೋಡಿ ಏನ್ ಹೇಳ್ತಾ ಇದ್ದಾನ, closed his eyes. The jazz musician downed his head and closed his eyes. ಕಣ್ಣನ್ನ ಮುಚ್ಚಿಕೊಂಡಿದ್ದಾನೆ. ನೋಡಿ ಮಕ್ಕಳೇ, ಅವನೇನ್ ಮಾಡಿದ್ದಾನೆ, ತನ್ನ ಕಣ್ಣನ್ನ ಮುಚ್ಚಿಕೊಂಡಿದ್ದಾನೆ. Closed his eyes and then his frayed collar, his a frayed collar, faded blue shirt turns, his shirt color turns to, ನೋಡ್ರಿ ಇಲ್ಲಿ ಹೇಳ್ತಾ ಹೋಗ್ತಾನೆ, his frayed collar, it means the collar will be torn. ಇಲ್ಲಿದೆಲ್ಲ ಈ ಕಾಲರ್ ಕಿತ್ತು ಹೋಗಿದೆ. ಇಟ್ ಇಸ್ ದ ಓಲ್ಡ್ ಶರ್ಟ್ ಆಫ್ ಜಾರ್ಜ್ ಮ್ಯೂಸಿಷಿಯನ್. ಅದು ತುಂಬಾ ಹಳೆಯದಾದ ಅಂಗಿಯನ್ನು ಹಾಕೊಂಡಿರ್ತಾನೆ ಈ ಕತೆ. ಲುಕ್ ಅಟ್ ದ ಪಿಕ್ಚರ್, ಆ ಚಿತ್ರವನ್ನು ನೋಡಿ ಮಕ್ಕಳೇ, ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತದೆ ನಿಮಗೆ. ಹಿಸ್ ಫ್ರೇಡ್ ಕಾಲರ್, ಫೇಡೆಡ್ ಬ್ಲೂ ಶರ್ಟ್, ಫೇಡೆಡ್ ಅದು ಮಾಸಿ ಹೋಗಿ ಬಿಟ್ಟಿದ, ಆ ಬ್ಲೂ ಕಲರ್ ಮಾಸಿ ಹೋಗ್ಬಿಟ್ಟಿದ ಮಕ್ಕಳೇ. ಫೇಡೆಡ್ ಬ್ಲೂ ಅಂಡ್ ಓಲ್ಡ್ ಶರ್ಟ್ ಇಟ್ ಟರ್ನ್ಸ್. ಆ ಬ್ಲೂ ಶರ್ಟ್ ಯಾವ ಕಲರ್ಗೆ ಬದಲಾಗಿದೆ ಅಂತ ಹೇಳೋದಾದ್ರೆ ಇಲ್ಲಿ, ಡಾರ್ಕ್ ವಿತ್ ಸ್ವೆಟ್ ಅಂಡ್ ಓಲ್ಡ್ ನೆಕೆಟ್ ಅಂಡ್ ಡೌನ್ ಡ್ರಾಪ್ಸ್ ಲೂಸ್ಲಿ ಅಬೌಟ್ ದ ಬರ್ಡ್. ಡಾರ್ಕ್ ವಿತ್ ಸ್ವೆಟ್, ಸ್ವೆಟ್ ಮೀನ್ಸ್ ಬೆವರ್ತಾ ಇದೆ, ಅದು ಬೆವರಿನ ವಾಸನೆಯಿಂದ ಕೂಡಿದೆ, ಕಪ್ಪು ಗಣ್ಣಕ್ಕೆ ತಿರುಗಿದೆ, ಬೆವರಿನ ವಾಸನೆಯಿಂದ ಕೂಡಿದೆ. ಅಂಡ್ ದ ಓಲ್ಡ್ ನೆಕೆಟ್ ಇನ್ ದ ಟೈ. ಲುಕ್ ಅಟ್ ದ ಪಿಕ್ಚರ್ ಫ್ರಮ್ ಅ ಜಾಸ್ ಪ್ಲೇಯರ್. ಆ ಬ್ಲಾಕ್ ಎನ್ಸೆಂಟ್ ಮಾರಿನರ್ ನೋಡ್ರಿ, ಅವನ ಕೋಳಲ್ಲಿ ನೋಡಿ ಮಕ್ಕಳು ಹೇಗಿದೆಪ್ಪ ಅಂತಂದ್ರೆ, ಆ ನೆಕೆಟ್, ಆ ಬ್ಲಾಕ್ ನೆಕೆಟ್, ಸಾರಿ, ಡಾರ್ಕ್ ವಿತ್ ಸ್ವೆಟ್ ಅಂಡ್ ಓಲ್ಡ್ ಅಂಡ್ ನೆಕೆಟ್. ಆ ಟಾಯ್ ಅಂತ ಕರಿತೀವಿ ಮಕ್ಕಳೇ, ನಾವು ಟಾಯ್ ಅಂತ ಬಳಸ್ತೀವಿ ಅದನ್ನ. ಅದು ತುಂಬಾ ಹಳೇದಾಗಿದೆ ಈ ಕತೆ ಒಳಗ. ಅನ್ಡೌನ್ ಡ್ರಾಪ್ಸ್ ಲೂಸ್ಲಿ, ಇಟ್ ಇಸ್ ವೆರಿ ಲೂಸ್, ನಾಟ್ ಎ ಟೈಟ್. ಅನ್ಡೌನ್ ಡ್ರಾಪ್ಸ್ ಲೂಸ್ಲಿ ಅಬೌಟ್ ದ ಬರ್ನ್. ಇಟ್ ಇಸ್ ಆಲ್ರೆಡಿ ಇಟ್ಸ್ ಅ ಬರ್ನ್ ಟರ್ನ್. ಹಳೇದಾಗಿದೆ, ಹರಿದು ಹೋಗಿದೆ, ಹರಿದಾಗಿದೆ, ಹರಿದು ಹೋಗಿದೆ. ಇಟ್ ಈಸ್ ದ biggest problem of George Washington. He was a lot of suffered in his life. This shows that ಇದು ಏನಂತ ತೋರಿಸ್ತದಂದ್ರ, a physical appearance of George player in the SSLC examination. The questions asked for you, ನಿಮ್ಗ ಪ್ರಶ್ನೆಯನ್ನ ಕೇಳ್ತಾರೆ ಮಕ್ಕಳು, ಏನಂತ, describe the physical appearance of George player, justify this statement ಅಂತ ಕೇಳ್ತಾನೆ SSLC examination ದೊಳಗ. ಸೊ ಅವನ ಚಿತ್ರವನ್ನ ನೋಡ್ರಿ. ನೆಕ್ಸ್ಟ್ ಏನ್ ಹೇಳ್ತಾ ನೋಡ್ರಿ, ಬಿ ಓಲ್ಡ್ ಜಾಕೆಟ್, ಬಟ್ ಜಾಕೆಟ್ ಇಟ್ ಈಸ್ ವೆರಿ ಓಲ್ಡ್, ತುಂಬಾ ಹಳೆಯದಾದ ಜಾಕೆಟ್ ಅನ್ನು ಹಾಕೊಂಡೆ. ಓಲ್ಡ್ ಜಾಕೆಟ್ ಜಸ್ಟ್ ಬ್ಯಾರ್ಲಿ ಹೋಲ್ಡಿಂಗ್ ಸ್ಯಾಂಗಿಂಗ್ ಸ್ಟಮಕ್. ನೋಡಿ ಎಷ್ಟೊಂದು ಹೇಳ್ತಾ ಇದ್ದಾನೆ, ಓಲ್ಡ್ ಜಾಕೆಟ್, ಇಟ್ ಇಸ್ ಅ ವೆರಿ ಓಲ್ಡ್ ಅಂಡ್ ಟರ್ನ್ ಜಾಕೆಟ್, ಹರಿದು ಹೋಗಿದೆ, ತುಂಬಾ ಹಳೆಯದಾಗಿದೆ. ಅದ್ರ ಜೊತೆಗೆ ಹೇಳ್ತದೆ ಬ್ಯಾರ್ಲಿ ಹೋಲ್ಡಿಂಗ್. ಹೋಲ್ಡಿಂಗ್ ಮೀನ್ಸ್ ನೇತಾಡ್ತಾ ಇದೆ. ಅವನಿಗೆ ಆ ಜಾಕೆಟ್ ನೋಡಿ ಹೊಟ್ಟೆ ಮೇಲೆ ಕಾಣಿಸ್ತದೆ, ನೇತಾಡ್ತಾ ಇದೆ ಮಕ್ಕಳೇ. ಬ್ಯಾರ್ಲಿ ಹೋಲ್ಡಿಂಗ್ ಹೀಸ್ ಸ್ಯಾಂಗಿಂಗ್ ಸ್ಟಮಕ್. ಸ್ಯಾಂಗಿಂಗ್ ನೋಡ್ರಿ, ಹೊಟ್ಟೆ ಮೇಲೆ ಆ ಜಾಕೆಟ್ ನೇತಾಡ್ತಾ ಇದೆ. ಇಲ್ಲಿ ಕವಿ ಹೇಳ್ತಾ ಇದ್ದಾನ. ದೆನ್ his run down shoes, his shoes. Now describe the poet his shoes. How did his shoes, ಹೇಗಿದ್ರು ಅವನ ಶೂಸ್ಗಳು ಅಂತ ಹೇಳ್ತಾ ಇದ್ದ ನೋಡ್ರಿ. his run down shoes have a pepper in them. His shoes are wearing a papers, but do not a sole. ಆ ಬೂಟಿಗೆ ಸೋಲೆ ಇರೋದಿಲ್ಲ ಕಾಲ್ ಕೆಳಗೆ. ಏನನ್ನು ಬಳಸ್ಕೊಂಡಿದ್ದಾನೆ ಮಕ್ಕಳೇ, ಪೇಪರ್ಸ್ ಅನ್ನ ಬಳಸ್ಕೊಂಡಿದ್ದಾನೆ. ಇಟ್ ಈಸ್ ದ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್. ಅವನಜ್ಜ ಚಿತ್ರವನ್ನ ನೋಡ್ತಾ ಹೋಗ್ರಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಮಕ್ಕಳೇ. ಓಲ್ಡ್ ಜಾಕೆಟ್ ಜಸ್ಟ್ ಬ್ಯಾರ್ಲಿ ಹೋಲ್ಡಿಂಗ್ ಹೀಸ್ ಸ್ಯಾಂಗಿಂಗ್ ಸ್ಟಮಕ್ ಇನ್. his run down shoes have paper in them.
ತನ್ನ ಶೂಸ್, ತನ್ನ ಹಾಕಿಕೊಂಡ ಕಾಲಿನ ಶೂಸ್ನೊಳಗೆ ಏನ್ ಮಾಡ್ಕೊಂಡಿದ್ದಾನೆ ಮಕ್ಕಳೇ, ಅದಕ್ಕೆ ಪೇಪರ್ ಅನ್ನ ಆಡ್ ಮಾಡ್ಕೊಂಡಿದ್ದಾನೆ. ತನ್ನ ಕಾಲ್ ಕೆಳಗೆ ಪೇಪರ್ಸ್ ಅನ್ನು ಹಾಕೊಂಡಿದ್ದಾನೆ. ಇಟ್ ಈಸ್ ದ ಲೈಫ್ ಆಫ್ ಜಾರ್ಜ್ ಪ್ಲೇಯರ್, ಬಟ್ ಹಿ ವಾಸ್ ದ ಮೆಸೆಂಜರ್ ಆಫ್ ದ ಗಾಡ್. ನೋಡಿ ಹೇಗೆ ಕಥೆಯಲ್ಲಿ ಕವಿ ಹೇಳ್ತಾ ಇದ್ದಾನೆ ಅಂದ್ರೆ, ಒಬ್ಬ ದೇವರ ಸಂದೇಶಗಾರ, ಬಟ್ ಹಿ ಈಸ್ ಆಲ್ಸೋ ಫೇಸ್ಡ್ ಪ್ರಾಬ್ಲಮ್ಸ್ ಇನ್ ಹಿಸ್ ಲೈಫ್. ಸಮಸ್ಯೆ ಯಾರನ್ನೂ ಬಿಟ್ಟಿಲ್ಲ ಅಂತ ಇಲ್ಲಿ ಕಥೆಯಲ್ಲಿ ತೋರಿಸ್ತಾ ಇದ್ದಾನೆ ಕವಿ. ಅವ ದೇವರ ಸಂದೇಶನ ಹೇಳಿಕೆ ಭೂಮಿಗೆ ಬಂದಿದ್ದಾನೆ, ಬಟ್ ಈಸ್ ಆಲ್ಸೋ ಫೇಸ್ಡ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮತ್ತೆ ಒಂದ್ ಸೆಕೆಂಡ್ ನೋಡ್ಕೊಡ್ರಿ. ದೇರ್ ಹಿ ಸ್ಟ್ಯಾಂಡ್ ಸಿ, ಅವನು ನೋಡ್ಲಿಕ್ಕೆ ಹೇಗೆ ನಿಂತಿದ್ದಾನೆ ನೋಡಿ ಮಕ್ಕಳೇ. ದೇರ್ ಹಿ ಸ್ಟ್ಯಾಂಡ್ ಸಿ, ಲುಕ್ ಅಟ್ ದ ಪಿಕ್ಚರ್. ನೋಡಿ ಅವನನ್ನು ನೋಡಿ ಯಾವ ತರ ನಿಂತಿದ್ದಾನೆ ಇಲ್ಲಿ ಅಂತ ಹೇಳೋದಾದ್ರೆ, ಲೈಕ್ ಅ ಬ್ಲಾಕ್ ಎನ್ಸೆಂಟ್ ಮ್ಯಾರಿನಿಯರ್. ದ ಪೋಯೆಟ್ ಕಂಪೇರ್ಡ್ ಟು ದಿ ಎನ್ಸೆಂಟ್ ಮ್ಯಾರಿನಿಯರ್. ಇಲ್ಲಿ ಕವಿ ಹೋಲಿಕೆಯನ್ನ ಕೊಡ್ತಾ ಇದ್ದಾನೆ ಮಕ್ಕಳೇ. ಯಾರಿಗಪ್ಪ ಅಂತ ಹೇಳಿದ್ರೆ, ಬ್ಲಾಕ್ ಎನ್ಸೆಂಟ್ ಮ್ಯಾರಿನಿಯರ್. ಎನ್ಸೆಂಟ್ ಮ್ಯಾರಿನಿಯರ್ ಮೀನ್ಸ್ ಇಟ್ ಈಸ್ ಕಾಲ್ಡ್ a seaman. It is called a seaman in the ancient days in the S.T. Coleridge poem. S.T. Coleridge poem ನಲ್ಲಿ ಬರ್ತಕ್ಕಂತ ಒಬ್ಬ ಪ್ರಾಚೀನ ನಾವಿಕನ ಕುರಿತಾಗಿ ಬರೀತಾನೆ. ಅದಕ್ಕೆ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾನೆ ಕವಿ. ಲಕ್ಷ್ಯ ಇಟ್ಕೊಳ್ರಿ. he is a wrinkled face. he is a wrinkled means ಸುಕ್ಕುಗಟ್ಟಿದೆ. the lines on his faces, ಅವನ ಮುಖದ ಮೇಲೆ ಗೆರೆಗಳು ಬಂದಿದ್ದಾವೆ. ನೋಡ್ರಿ ಹತ್ತಗಳು ನೋಡ್ತಾ ಹೋಗ್ರಿ ಮಕ್ಕಳೇ. full of wrinkled old face, so full of the worries, full of problems in his life. ಅವನ ಜೀವನದಾಗ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಾನ. ಒನ್ ಬೈ ಒನ್ ನಾನು ಆಮೇಲೆ ಹೇಳ್ತೇನೆ, ಪಾಯಿಂಟ್ಸ್ ಗಳನ್ನು ಮಾಡ್ಬೇಕು ಇದ್ರ ಮೇಲೆ. ಆಫ್ ಲಿವಿಂಗ್ ಇನ್ ಟರ್ನ್ ವಿತ್, ನೋಡ್ರಿ he shows that in this picture. So the black ensign mariner, how to show his body, ಯಾವ ರೀತಿ ತೋರಿಸಿದನಪ್ಪ ಅಂತ ಹೇಳಿದಾದ್ರೆ, ಡೌನ್ ವಿತ್, ತಲೆಯನ್ನ ಕೆಳಗೆ ಹಾಕಿದ್ದಾನೆ ಮಕ್ಕಳೇ. ಅದ್ರ ಜೊತೆ ನೋಡ್ರಿ, ಕ್ಲೋಸ್ಡ್ ಐಸ್. ಒನ್ಸ್ ಅಗೇನ್ ರಿಮೆಂಬರ್ ಫಾರ್ ಯು, ಕ್ಲೋಸ್ಡ್ ಐಸ್, ಈಸ್ ಕ್ಲೋಸ್ಡ್ ಐಸ್. ಕಣ್ಣನ್ನ ಮುಚ್ಚಿದಾನೆ ಮಕ್ಕಳೇ ಅವನು. ಹೀಸ್ ಫ್ರೇಡ್ ಕಾಲರ್, ದ ಕಾಲರ್ ವಿಲ್ ಬಿ ಟರ್ನ್. ಆ ಕಾಲರ್ ಹಾಕಿಕೊಂಡಂತಹ ಅಂಗಿಯ ಕಾಲರ್ ಹರಿದು ಹೋಗಿದೆ, ಕಿತ್ತು ಹೋಗಿದೆ. ಅಂಡ್ ಫೇಡೆಡ್, ಬಣ್ಣ ಮಾಸಿ ಹೋಗಿದೆ. ಫೇಡೆಡ್ ಬ್ಲೂ ಓಲ್ಡ್ ಶರ್ಟ್, ಅದು ತುಂಬಾ ಹಳೆ ಅಂಗಿ, ಅದು ಏನಾಗಿದೆ, ಮಾಸಿ ಹೋಗಿದೆ. ಕಲರ್ ಏನಾಗಿದೆ, ಮಾಸಿ ಹೋಗಿದೆ ಮಕ್ಕಳೇ. ಟರ್ನ್ಸ್ ಅ ಡಾರ್ಕ್, ಇಟ್ ಕಲರ್ಸ್ ಟರ್ನ್ ಟು ದ ಡಾರ್ಕ್, ಅದು ಏನಾಗಿದೆ, ಕಂದು ಬಣ್ಣಕ್ಕೆ ತಿರುಗಿದೆ. ಡಾರ್ಸ್ ವಿತ್ ಸ್ವೆಟ್, ಬೆವರಿನಿಂದ ಕೂಡಿದೆ. ನೋಡ್ರಿ ಒಂದೊಂದೇ ಲೈನ್ ನಿಧಾನವಾಗಿ ಹೇಳ್ತಾ ಇದ್ದಾನೆ. ಡಾರ್ಸ್ ವಿತ್ ಸ್ವೆಟ್ ಅಂಡ್ ದ ಓಲ್ಡ್ ನೆಕೆಟ್, ಓಲ್ಡ್ ಟೈ. ನೆಕೆಟ್ ಮೀನ್ಸ್ ಇಲ್ಲಿ ಅವನು ಹಾಕಿಕೊಂಡಂತ ಟೈ. ಓಲ್ಡ್ ನೆಕೆಟ್ ಅನ್ಡೌನ್ ಡ್ರಾಪ್ಸ್ ಲೂಸ್ಲಿ, ಇಟ್ ಇಸ್ ವೆರಿ ಲೂಸ್ಲಿ ಬಿಕಾಸ್ ಇಟ್ ಇಸ್ ವೆರಿ ಬೋಲ್ಡ್. ಇದು ತುಂಬಾ ಹಳೇದಾಗಿರ್ತದ. ಅಬೌಟ್ ದ ಓರ್, ಅದು ಕೂಡ ಕಿತ್ತು ಹೋಗಿರ್ತದ ಮಕ್ಕಳೇ. ಇಟ್ ಈಸ್ ದ ಓಲ್ಡ್ ಜಾಕೆಟ್. ದ ಜಾರ್ಜ್ ಮ್ಯೂಸಿಷಿಯನ್ ವೇರಿಂಗ್ ದಸ್, ಇಟ್ ಮೀನ್ಸ್ ದಟ್ ಜಾಕೆಟ್ ಇಟ್ ಈಸ್ ವೆರಿ ಓಲ್ಡ್, ತುಂಬಾ ಹಳೆಯದಾಗಿದೆ ಅಂತ ಹೇಳ್ತಾ. ಬ್ಯಾಲಿ ಹೋಲ್ಡಿಂಗ್ ಸ್ಯಾಂಗಿಂಗ್ ಸ್ಟಮಕ್, ದಿಸ್ ಜಾಕೆಟ್ ಆರ್ ಶೋಯಿಂಗ್ ದಟ್ ಇಟ್ ಸ್ಯಾಂಗಿಂಗ್ ಸ್ಟಮಕ್, ನೇತಾಡ್ತಾ ಇದೆ. ಆ ಜಾಕೆಟ್ ಅವನ ಹೊಟ್ಟೆ ಮೇಲೆ ನೇತಾಡ್ತಾ ಇದೆ. ಹೀಸ್ ರನ್ ಡೌನ್ ಶೂಸ್, ಅವನ ಶೂಸ್ಗಳು, ಅವನ ಕಾಲಿನ ಹಾಕಿಕೊಂಡಂತಹ ಆ ಬೂಟ್ಗಳು ಏನಾಗಿದಾವೆ ನೋಡಿ ಮಕ್ಕಳೇ, ಹ್ಯಾವ್ ಎ ಪೆಪ್ಪರ್ ಇನ್ ದೆಮ್. ಅದ್ರಲ್ಲಿ ಏನ್ ಹಾಕಿದ್ದಾನಂದ್ರ, ಆ ಸೋಲಿಗೆ ಪೇಪರ್ಸ್ ಅನ್ನ ಆಡ್ ಮಾಡಿದ್ದಾನೆ, ನ್ಯೂಸ್ ಪೇಪರ್ ಅನ್ನ ಹಾಕಿದ್ದಾನೆ. ಅಂಡ್ ಹೀಸ್, ಎಸ್ ಕಂಟಿನ್ಯೂಡ್, ಅಂಡ್ ಹೀಸ್ ರಫ್ ಅನ್ಶೇವನ್ ಫೇಸ್ ಶೋಸ್ ಅ ಪೇನ್. ಅಂಡ್ ಹೀಸ್ ರಫ್ ಅನ್ಶೇವನ್ ಫೇಸ್, ಡು ನಾಟ್ ಶೇವ್ಡ್. ಅವನ ಮುಖವನ್ನ ನಾವು ನೋಡಿದಾಗ ಇಲ್ಲಿ ಗೊತ್ತಾಗ್ತದೆ ನಿಮಗೆ ಮಕ್ಕಳೇ. ಅವನ ಮುಖವನ್ನ ನೋಡ್ರಿ, ಲುಕ್ ಅಟ್ ದ ಪಿಕ್ಚರ್. ಡು ನಾಟ್ ಅಸೇವ್ ಎನ್ಸೆಂಟ್ ಮ್ಯಾರಿನಿಯರ್. ಇಟ್ ಶೋಸ್ ದಟ್, ಇದು ಏನನ್ನ ತೋರಿಸ್ತಪ್ಪ ಅಂದ್ರೆ, ಅ ಪೇನ್ ಹಿ ವಾಸ್ ಸಫರ್ಡ್ ಅ ಲಾಟ್ ಆಫ್ ಇನ್ ಹಿಸ್ ಲೈಫ್. ತುಂಬಾ ನೋವನ್ನ ಪಟ್ಟಿದ್ದಾನೆ ಈ ವ್ಯಕ್ತಿ. ಇಟ್ಸ್ ಅ ಪರ್ಸನಲ್ ಲೈಫ್. ಅವನ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಈ ಜಾರ್ಜ್ ಪ್ಲೇಯರ್ ಅನುಭವಿಸಿದ್ದಾನೆ ಮಕ್ಕಳೇ. ಅದ್ರ ಜೊತೆ ನೋಡಿ, ಇನ್ ಈಚ್ ರಿಂಕಲ್, ಮತ್ತೆ ಹೇಳ್ತಾ ಇದ್ದಾನೆ, ದ ಪೋಯೆಟ್ ಡಿಸ್ಕ್ರೈಬ್ ಹೌ ಡಿಡ್ ದ ಜಾರ್ಜ್ ಪ್ಲೇಯರ್, ಹೇಗಿದ್ದಾನೆ ಅಂತ ಹೇಳ್ತಾ ನೋಡಿ. ಇನ್ ಈಚ್ ರಿಂಕಲ್, ಪ್ರತಿಯೊಂದು ಸುಕ್ಕು, ಅ ಸ್ಮಾಲ್ ಲೈನ್ಸ್ ಅಂತ ಕರಿತೀವಿ, ಆನ್ ದ ಫೇಸಸ್ ಅಂತ ಕರಿತೀವಿ ಮಕ್ಕಳೇ. ಪ್ರತಿಯೊಂದು ಆ ಲೈನ್ ಏನೇನು ಹೇಳ್ತದಪ್ಪ ಅಂದ್ರೆ, ಇನ್ ಈಚ್ ರಿಂಕಲ್ that there he stands in self-brought, but each wrinkle, but there he stands. Each wrinkles, ಆ ಪ್ರತಿಯೊಂದು ಸುಕ್ಕುಗಟ್ಟು
ಅವನನ್ನ ಒಬ್ಬಂಟಿಯನ್ನಾಗಿ ಮಾಡ್ತಾ ಇದೆ ಇಲ್ಲಿ. ಯಾಕೆ ಅಂತ ಹೇಳ್ತ ನೋಡ್ರಿ, ಬಟ್ ದೇರ್ ಹಿ ಸ್ಟ್ಯಾಂಡ್ಸ್, ನಿಂತಿದ್ದಾನೆ ಅವನು ಹೇಗೆಂದ್ರ, ಇನ್ ಸಾಲಿಟ್ಯೂಡ್ ಹ್ಯಾಡ್, ಹಿ ಇಸ್ ಅಲೋನ್ ಇನ್ ಹಿಸ್ ಲೈಫ್. The jazz musician are standing like I am alone, I am a single, I have no family. It shows that ಅದು ಏನಂತ ತೋರಿಸೋದಂದ್ರೆ ಅವನಿಗೆ ಜೀವನದಲ್ಲಿ ಯಾರು ಇಲ್ಲ, ಏಕಾಂತದಲ್ಲಿ ಅವನು ಬಂದು ನಿಂತಿದ್ದಾನೆ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇದ್ದಾನೆ. ಸ್ಟಿಲ್ ಡೌನ್ ಹಿಸ್ ಐಸ್, ಸ್ಟಿಲ್ ಡೌನ್ ಹಿಸ್ ಐಸ್, ತನ್ನ ಕಣ್ಣನ್ನ ಕೆಳಗಡೆ ಮಾಡಿ ಮುಚ್ಚಿದ್ದಾನೆ ಮಕ್ಕಳೇ. ಅಂಡ್ ಸ್ಟಿಲ್ ಕ್ಲೋಸ್ಡ್ ಇಯರ್ಸ್, ಕಿವಿಯನ್ನ ಮುಚ್ಚಿದ್ದಾನೆ. ಲಕ್ಷ್ಯ ಇಟ್ಕೋಬೇಕಾ, ಸ್ಟಿಲ್ ಡೌನ್ ಐಸ್, ಸ್ಟಿಲ್ ಕ್ಲೋಸ್ಡ್ ಇಯರ್ಸ್, ಕಿವಿಯನ್ನ ಮುಚ್ಕೊಂಡಿದ್ದಾನೆ. ಪರ್ಕ್ಡ್, ಬಟ್ his ears is perked, it means a brightened. Perk means brightened. ಇಲ್ಲಿ ಪರ್ಕ್ ಅನ್ನೋ ಶಬ್ದ ಏನ್ ಕೊಡ್ತದಪ್ಪ ಅಂತ ಹೇಳೋದಾದ್ರೆ, ಬ್ರೈಟನ್, ತುಂಬಾ ಶಾರ್ಪ್ ಆಗಿದ್ವು ನೋಡಿ. ಇಲ್ಲಿ ಏನಾಗಿದ್ದು, ಅವನ ಕಿವಿ ಮುಚ್ಚಿದ್ರು ಕೂಡ, ಬಟ್ ಹೀಸ್ ಇಯರ್ಸ್ ವೆರಿ ಶಾರ್ಪ್. ನೋಡಿ ಎಷ್ಟು ಹೇಳ್ತಾನೆ, perk and trained upon the boss line, for across his chest lie an old. He was very bold, you know that. But he is across, perk and trained upon the boss line. Boss line, ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ನೋಡಿಪಿ ಅವನು, a musical notes. Boss line means a musical notes. Write down the meaning of the musical notes. Write down. Perk and trained upon the boss line for across his chest. Suppose what we call, ನಾವೇನಂತ ಕರಿತೀವಪ್ಪ ಅಂತ ಹೇಳೋದಾದ್ರೆ ಮಕ್ಕಳೇ, ಈ ಸಂಗೀತಗಾರರು, ಮ್ಯೂಸಿಷಿಯನ್ಸ್, ಇವ್ರು ಏನ್ ಮಾಡ್ತಾರ ತಮ್ಮ ಮುಂದ, ವೆನ್ ಹಿ ಸಿಂಗಿಂಗ್ ಎ ಸಾಂಗ್, ದೇರ್ ಇಸ್ ಅ ನೋಟ್ ಈಸ್ ಹಿಯರ್ ಇನ್ ಫ್ರಂಟ್ ಆಫ್, ಅವ್ರ ಮುಂದೆ ಇಟ್ಕೊಂಡಿರ್ತಾರೆ ಅವ್ರು. ಅವುಗಳ ಹಾಡನ್ಗಳನ್ನ ಹಾಡಬೇಕಾದ್ರೆ ಮಕ್ಕಳೇ ಅವುಗಳ ಮುಂದೆ ಇಟ್ಕೊಂಡಿರ್ತಾರೆ ನೋಡಿ. ಅಕ್ರಾಸ್ ಇಸ್ ಚೆಸ್ಟ್ ಅಂಡ್ ಲೈನ್ ಓಲ್ಡ್ ಅಲ್ಟಾ ಸೆಕ್ಸಾಫೋನ್, ಇಟ್ ಈಸ್ ಯೂಸಿಂಗ್ ಫಾರ್ ಇನ್ ಹಿಸ್ ಮ್ಯೂಸಿಕ್, ಅದನ್ನು ಬಳಸ್ತಾ ಇರ್ತಾನೆ. ಇದೊಂಥರ ಇಟ್ ಇಸ್ ದ ಡಿಫರೆಂಟ್ ಟೈಪ್ ಆಫ್ musical instrument. ನೋಡಿ ಏನಂತಂದ್ರೆ, ಎಸ್, ಅಲ್ಟಾ ಸೆಕ್ಸಾಫೋನ್ supported his neck by a wire cut hanger. ಎಷ್ಟು ಚಂದ ಹೇಳ್ತಾ ಇದ್ದ ನೋಡಿ. ಅಲ್ಟಾ ಸೆಕ್ಸಾಫೋನ್ ಅದು ಇಟ್ ಇಸ್ ದ ಒನ್ ಟೈಪ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇದು ಒಂದು ಈ ಸಂಗೀತದಲ್ಲಿ ಬಳಸ್ತಕ್ಕಂಥ ವಾದ್ಯ. ಅದು ಹೇಗೆ ಕಾಣಿಸ್ತದೆ, ಸಪೋರ್ಟೆಡ್, ಬೆಂಗಾವಲಾಗಿ, ಬೆನ್ನಿಗೆ ಹೇಗೆ ನಿಂತಿದೆಪ್ಪ ಅಂತ ಹೇಳಿದ್ರೆ, ಫ್ರಮ್ ಹೀಸ್ ನೆಕ್, ಅವನ ಕುತ್ತಿಗೆ. ಹೀಸ್ ರೆಫರ್ಸ್ ಟು ದ ಫ್ರಮ್ ಜಾಸ್ ಮ್ಯೂಸಿಷಿಯನ್ ಮಕ್ಕಳೇ. ಹೀಸ್ ನೆಕ್ ಬೈ ಎ ವೈರ್ ಕಾಟ್ ಎ ಹ್ಯಾಂಗರ್, ನೇತು ಹಾಕಿದ್ರು ತರ. ಇಲ್ಲಿ ನೋಡ್ರಿ ಅವನ ಕುತ್ತಿಗೆಯಲ್ಲಿ ಇದೆ ನೋಡಿ ಮಕ್ಕಳೇ, ಅಬ್ಸರ್ವ್ ದ ಪಿಕ್ಚರ್ ಅಂತ ಹೇಳ್ಬೋದಾ. ಸೊ ನೋಡಿ, ಅಕ್ರಾಸ್ ಎ ವೈರ್ ಕಾಟ್ ಹ್ಯಾಂಗರ್, ಜೆಂಟ್ಲಿ ಹಿ ಲಿಪ್ಸ್ it now are parted lips. See, look at this picture. ದಯವಿಟ್ಟು ಈ ಚಿತ್ರವನ್ನು ನೋಡಿ ಮಕ್ಕಳೇ, ಈ ಚಿತ್ರವನ್ನು ನೋಡಿ. Look at this picture. How did the jazz musician standing here? So a wire caught a hanger in his neck. ಆ ಉದ್ವಾ ನಾವೇನಂತ ಕರಿತೀವಪ್ಪ ಅಂತ, ಆಧಾರ ಅಂತ ಕರಿತೀವಿ, ಅಥವಾ ವೈರ್ ಮೀನ್ಸ್ ಈ ಬಳಸ್ತೀವಲ್ಲ ಅದು. ಮ್ಯೂಸಿಷಿಯನ್ ನೋಡಿ ಏನ್ ಮಾಡ್ತಾನೆ, ಎ ವೈರ್ ಕಾಟ್ ಹ್ಯಾಂಗರ್, ಎ ಜೆಂಟ್ಲಿ ಹಿ ಲಿಪ್ಸ್, ಆ ಮ್ಯೂಸಿಕ್ನ ವಾದ್ಯ ಬಾಯಲ್ಲಿ ಇಟ್ಕೊಂಡಿದ್ದಾನೆ ನೋಡ್ರಿ ಊದಲಿಕ್ಕೆ. ಎಸ್, ಜೆಂಟ್ಲಿ ಹಿ ಲಿಪ್ಸ್ ಇಟ್ ನಾವು ಪಾರ್ಟೆಡ್ ದ ಲಿಪ್ಸ್. ಸಿ, ಲುಕ್ ಅಟ್ ದಿಸ್ ಪಿಕ್ಚರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಚಿತ್ರವನ್ನು ಒಮ್ಮೆ ನೋಡಿ. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆ ಸಂಗೀತ ವಾದ್ಯವನ್ನು ಅವನು ಊದ್ತಾ ಇದ್ದಾನೆ, ಬಾಯಲ್ಲಿ ಇಟ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಏನ್ ಹೇಳ್ತಾ ನೋಡಿ, ಟು ಟೆಲ್ ದ ವರ್ಲ್ಡ್ ದಟ್, ಜಗತ್ತಿಗೆ ಏನೋ ಹೇಳಿಕೆ ಬಂದಿದ್ದಾನೆ. ಏನ್ ಹೇಳಿಕೆ ಬಂದ ನೋಡಿ, ಟು ಟೆಲ್ ಆಲ್ ದ ವರ್ಲ್ಡ್ that he is a black man. He says that I am a black man. ನಾನೊಬ್ಬ ಕರಿಯ. ನೋಡಿ ಅವ್ನು ಹೇಳ್ಕೊಳ್ತಾ ಇದ್ದಾನೆ, ನಾನೊಬ್ಬ ಕಪ್ಪು ಜನಾಂಗದ ಪ್ರತಿನಿಧಿ. The jazz musician said that I am as a black man ಅಂತ ಹೇಳ್ಕೊಳ್ತಾ ಇದ್ದಾನೆ. That he was sent here. Why did the God sent here? ಯಾಕೆ ದೇವರು ಇಲ್ಲಿ ಕಳಿಸಿದ್ದಾನೆ ಅಂತ ಹೇಳ್ತಾ ನೋಡ್ರಿ. That he was sent here to preach the black gospel of jazz. Why did the God sent here? ದೇವರು ಯಾಕೆ ಇಲ್ಲಿ ಕಳಿಸಿದ್ದಾನೆ ಅಂತಂದ್ರೆ, to teach a black gospel. It means it is the particularly talks about a religious
ರಿಲಿಜಿಯಸ್ ಸಾಂಗ್ಸ್ ಅಂತ ಕರಿತೀವಿ, ದೇವರ ಕೀರ್ತನೆಗಳು ಅಥವಾ ದೇವರ ಸಂದೇಶಗಳು ಅಂತ ಕರಿತೀವಿ. ಸಮ್ ಎಕ್ಸಾಂಪಲ್ಸ್ ಆರ್ ಗಿವನ್ ಬೈ ಫಾರ್ ಯು. ನಿಮಗೆ ಉದಾಹರಣೆ ಕೊಡೋದಾದ್ರೆ ಮಕ್ಕಳೇ, ನಮ್ಮಲ್ಲಿ ಪುರಂದಾಸರು, ಕನಕದಾಸರು, ಇವರೆಲ್ಲ ನಿಮಗೆ ಗೊತ್ತಿದ್ದಾರೆ. ಹಿ ಈಸ್ ಆಲ್ಸೋ ಹಿ ಈಸ್ ಬೋತ್ ಪುರಂದಾಸರ್ ಆಲ್ಸೋ ಅಂಡ್ ಕನಕದಾಸ್ ಆಲ್ಸೋ ಈಸ್ ದ ಮೆಸೆಂಜರ್ ಆಫ್ ದ ಗಾಡ್. ದೇವರ ಸಂದೇಶಗಳನ್ನ ಜನರಿಗೆ ತಿಳಿ ಹೇಳ್ತಾ ಹೋದ್ರು. ಅದ್ರ ಜೊತೆ ನೋಡಿ ಮಕ್ಕಳೇ, ಮತ್ತೇನ್ ಹೇಳ್ತಾ ಇದ್ದಾನೆ, ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್. ಪ್ರೀಚ್ ಮೀನ್ಸ್ ಟೀಚ್. ಟೀಚ್ ಮೀನ್ಸ್ ಟೀಚ್, ಬೋಧಿಸ್ಲಿಕ್ಕೆ. ಟು ಟೀಚ್ ದ ಬ್ಲಾಕ್ ಗ್ಯಾಸ್ಪಲ್. ನೋಡ್ರಿ, ರಿಲಿಜಿಯಸ್ ಮೆಸೇಜ್ ಅಂತ ಕರಿತೀವಿ. ಬ್ಲಾಕ್ ಗ್ಯಾಸ್ಪಲ್ ಮೀನ್ಸ್ ರಿಲಿಜಿಯಸ್ ಮೆಸೇಜ್, ಧಾರ್ಮಿಕ ಸಂದೇಶವನ್ನ ಸಾರ್ಲಿಕ್ಕೆ ಬಂದಿದ್ದಾನೆ. ನೌ ಪ್ರೀಚಿಂಗ್ ಇಟ್ ವರ್ಡ್ಸ್ ಆಫ್. Now, preaching means a teaching. Preaching it the words of screaming notes and charts. Screaming notes. ನೋಡ್ರಿ ಏನ್ ಮಾಡ್ತಾ ಇದ್ರ, ವಿತ್ a loud musical sounds. With the using a loud musical sounds. ಆ ವಾದ್ಯಗಳನ್ನ ಬಳಸಿಕೊಂಡು ಏನ್ ಮಾಡ್ತಾ ಇದ್ದಾನೆ, ದೇವರ ಸಂದೇಶನ ಅಥವಾ ಕೀರ್ತನೆಗಳನ್ನ ಹಾಡ್ತಾ ಹೊರಟಿದ್ದಾನೆ ಈ ವ್ಯಕ್ತಿ ಅಂತ ಹೇಳ್ಬೋದು. Screaming notes and charts. He is no longer a man. When he is singing a song, when he used a music, he was not a man. ನೋಡ್ರಿ, ಅವನು ಕೀರ್ತನೆಗಳನ್ನ ಹಾಡಕ್ ಪ್ರಾರಂಭ ಮಾಡಿದ್ರೆ ಅವನು ಮನುಷ್ಯನಾಗಿರೋದಿಲ್ಲಂತೆ. ಏನಾಗಿರ್ತ ನೋಡ್ರಿ, he was no longer a man, no, not even a black man. I am not a black man. He is thinking, I am not a black man, I am the messenger of the God. ಅವನು ತಿಳ್ಕೊಂತಾನೆ, ಇಲ್ಲಿ ಹೇಳ್ತಾನೆ ಮಕ್ಕಳೇ, ನಾನು ದೇವರ ಸಂದೇಶಕ, ದೇವರ ದೂತ ಅಂತ ಹೇಳ್ತಾ ಏನ್ ಮಾಡ್ತಾ ಇದ್ದೆ ನೋಡ್ರಿ. Yes, no longer a man. I am not a longer a man. No, not even a black man. ನಾನು ಕಪ್ಪು ಮನುಷ್ಯನಲ್ಲ. ನಾನೇನು ಕಪ್ಪು ಮನುಷ್ಯನಲ್ಲ. ನಾನು ನೋಡ್ರಿ, when he was a preaching of black gospel church, ಈ ಸಂಗೀತ ಮುಖಾಂತರ ದೇವರ ಸಂದೇಶ ಹಾಡಬೇಕಾದ್ರೆ he was forgotten everything. ತನ್ನನ್ನು ತಾನೇ ಮರಿತಾನೆ. Everyone should be talked about. He was a black man. But when he is singing Ancient Mariner, so he do not think about I am not a black man. ಅವನು ಯೋಚನೆಯನ್ನ ಮಾಡೋದಿಲ್ಲ ಮಕ್ಕಳೇ, ನಾನೊಬ್ಬ ಕರಿಯ ಅಲ್ಲ ಅಂತ ಹೇಳ್ತಾ ಮುಂದೇನ್ ಹೇಳ್ತಾ ನೋಡ್ರಿ. ಬಟ್ ಯಾ ಎ ಬರ್ಡ್. ವೆನ್ ಹಿ ಸಿಂಗಿಂಗ್ ಎ ಸಾಂಗ್, ಇಟ್ಸ್ ಲೈಕ್ ಅ ಬರ್ಡ್. ಅವ ಯಾವಾಗ ದೇವರ ಕೀರ್ತನೆಗಳು ಹಾಡ್ತಾ ಹೋಗ್ತಾನೆ, ಅವನೊಂಥರ ಏ ರೀತಿ ಆಗ್ತಾನೆ ಅಂದ್ರೆ ಪಕ್ಷಿಯ ತರ. ದ ಬರ್ಡ್ ಶೋಸ್ ದಟ್ ದ ಫ್ರೀಡಮ್. ಇಲ್ಲಿ ಬರ್ಡ್ ಅನ್ನ ಯಾವುದಕ್ಕೆ ರೆಫರೆನ್ಸ್ ಮಾಡಲಾಗಿದೆ ಅಂದ್ರೆ ಮಕ್ಕಳೇ, ಬರ್ಡ್ ಅನ್ನ ಯಾವುದಕ್ಕೆ ರೆಫರೆನ್ಸ್ ಮಾಡಲಾಗಿದೆ ಅಂತ ಹೇಳಿದ್ರೆ ಫ್ರೀಡಮ್, ಸ್ವತಂತ್ರದ ಸಂಕೇತವಾಗಿ ಇಲ್ಲಿ ಸೂಚಿಸಲಾಗುತ್ತದೆ ಮಕ್ಕಳೇ. ದ ಬರ್ಡ್ ಶೋ ಇಂಡಿಕೇಟ್ಸ್ ಅ ಫ್ರೀಡಮ್. ಇಲ್ಲಿ ಪಕ್ಷಿಯನ್ನ ನಾವು ಎದಕ್ಕೆ ಅದನ್ನು ತೋರಿಸಿದನಪ್ಪ ಅಂತ ಹೇಳೋದಾದ್ರೆ ಸ್ವತಂತ್ರದ ಸಂಕೇತ. ಸೊ ನೋಡ್ರಿ ಏನ್ ಹೇಳ್ತಾನ, ಎ ಬರ್ಡ್ ಒನ್ ದಟ್ ಗ್ಯಾದರ್ಸ್ his wings and flies. ಆ ಪಕ್ಷಿ ಏನು ಮಾಡ್ತದಪ್ಪ ಅಂತ ಹೇಳೋದಾದ್ರೆ ಮಕ್ಕಳೇ, ದಟ್ ಗ್ಯಾದರ್ಸ್, ಸೇರ್ಕೊಳ್ತದ. ಏನ್ ಮಾಡ್ತದ, his wings, ತನ್ನ ರೆಕ್ಕೆಗಳನ್ನ. his wings, is il refers to the from Ancient Mariner. This bird shows that. ಇದು ಏನ್ ತೋರಿಸ್ತಪ್ಪ ಅಂದ, ರೆಫರೆನ್ಸ್ ಫಾರ್ ಅ ಬ್ಲಾಕ್ Ancient Mariner. ಇದು ಈ ಪಕ್ಷಿ ಯಾರನ್ನ ರೆಫರೆನ್ಸ್ ಮಾಡ್ತದಪ್ಪ ಅಂತ ಹೇಳೋದಾದ್ರೆ ಮಕ್ಕಳೇ, ಇಲ್ಲಿ ಆ ಜಾರ್ಜ್ ಪ್ಲೇಯರ್ ಅನ್ನ ಮೆನ್ಷನ್ ಮಾಡ್ತದ ಮಕ್ಕಳೇ. ನೋಡ್ರಿ ಏನ್ ಹೇಳ್ತದ, ಎಸ್, ಒನ್ ದಟ್ ಗ್ಯಾದರ್ಸ್ ಹಿಸ್ wings and flies higher until he flies away. It means the jazz musician, when singing a song, he left everything in his life. It means a depression, lot of worries, everything left them in his life. ಅವನ್ ಏನ್ ಮಾಡ್ತಾನಂದ್ರ ತನ್ನ ಜೀವನದಾಗ ಎಲ್ಲವನ್ನ ಮರೆತು ಬಿಡ್ತಾನೆ. when singing a song about a religious, ದೇವರ ಕೀರ್ತನೆಗಳನ್ನ ಹಾಡ್ತಾ ಇರ್ಬೇಕಾದ್ರೆ ಇವನು ಏನ್ ಮಾಡ್ತಾನಂದ್ರ ಎಲ್ಲವನ್ನ ಮರೆತು, ಹೇಗಪ್ಪ ಅಂದ್ರ ಎ ಬರ್ಡ್, ಆ ಪಕ್ಷಿ ತರ. ದ ಬರ್ಡ್ ಶೋಸ್ ದ್ಯಾಟ್, ಆ ಪಕ್ಷಿ ಏನಂತ ತೋರಿಸ್ತಾನ ಅನ್ನೋದು ಗಮನದಲ್ಲಿ ಇಟ್ಕೋಬೇಕು ಮಕ್ಕಳೇ. ಒನ್ಸ್ ಅಗೇನ್ ಏನಪ್ಪಾ ಅಂತದ, ಇಟ್ ಶೋಸ್ ದಟ್ ಫ್ರೀಡಮ್, ಅದು ಸ್ವಾತಂತ್ರ್ಯದ ಸಂಕೇತವನ್ನ ತೋರಿಸ್ತದ. On that gathers his wings, flies higher until he flies away. ಎಷ್ಟು ಎತ್ತರಕ್ಕಪ್ಪ ಅಂತ ಹೇಳಿದ್ರೆ ತುಂಬಾ ಎತ್ತರಕ್ಕೆ ಹಾರ್ತಾನೆ. ಇಟ್ ಮೀನ್ಸ್ ಇಟ್ ಇಸ್ ಅ ಡೀಪ್ ಆನ್ ಹಿಸ್ ಮ್ಯೂಸಿಕ್. ಅವನು ತನ್ನ ಸಂಗೀತದಲ್ಲಿ ತಲ್ಲೀನನಾಗ್ತಾನೆ.
The jazz player, a deep in the music. In his life, he left everything. I am not a black man. I am not worried. Huh? He left his problems. ಅವು ಎಲ್ಲವನ್ನ ಮರಿತಾ ಮರಿತಾ ನೆಕ್ಸ್ಟ್ ಏನ್ ಮಾಡ್ತಾ ನೋಡ್ರಿ ಈಗ ಎಸ್ or come back to once again come back to find himself a black man. When he come back to music, once again he's thinking I am a black man. ಯಾವಾಗ ಅವನು ಸಂಗೀತದಿಂದ ಮರಳಿ ಬರ್ತಾನೆ ನೋಡ್ರಿ, ಮರಳಿ ಬಂದ್ಬಿಟ್ಟಲ್ಲಿ ಮತ್ತೆ ಏನ್ ತಿಳ್ಕೊಂತಾನೆ, ಐ ಆಮ್ ಅ ಬ್ಲಾಕ್ ಮ್ಯಾನ್. ಮತ್ತೆ ನೋಡ್ರಿ ಅವ್ನು ಎಷ್ಟು ಚಂದ ಹೇಳ್ತಾ ಇದ್ದಾನ, ಐ ಆಮ್ ಅ ಬ್ಲಾಕ್ ಮ್ಯಾನ್, ನಾನು ಮತ್ತೆ ಕಪ್ಪು ಮನುಷ್ಯ ಅಂತಾನೆ. ನೋಡ್ರಿ ಈ ವ್ಯಕ್ತಿ ಹೇಗೆ ಹೇಳ್ಕೊಳ್ತಾ ಇದ್ದ ನೋಡ್ರಿ, a jazz player. So when he come back to your music or gospel of jazz, so he told that ಅವನು ಹೇಳ್ಕೊಳ್ತಾ ಇದ್ದಾನ ಐ ಆಮ್ ಅ ಬ್ಲಾಕ್ ಮ್ಯಾನ್, ನಾನೊಬ್ಬ ಕರಿಯ ಮನುಷ್ಯ, ಕರಿಯ ಜನಾಂಗದವನು ಅಂತ ಅವನಿಲ್ಲಿ ಉಚ್ಚರಿಸ್ತಾ ಇದ್ದಾನ. ಎಷ್ಟು ಮಾಡ್ದ ನೋಡ್ರಿ, ಎ ಬ್ಲಾಕ್ ಮ್ಯಾನ್ ಅಗೇನ್ ಇನ್ ಹಿಸ್ ಲೈಫ್. ಸೊ ದಿಸ್ ಪೋಯಮ್ ಟಾಕ್ಸ್ ಅಬೌಟ್ ಇನ್ ಯುವರ್ SSLC ಎಕ್ಸಾಮಿನೇಷನ್. ಯಾವ ರೀತಿ ಇವುಗಳನ್ನ ಕೇಳ್ತಾನಪ್ಪ ಅಂತ ಹೇಳಿದಾದ್ರೆ, ನೋಡಿ ಮಕ್ಕಳೇ, it was very useful, it is very easy write in examination. ನಾವು ಅಗದಿ ಸರಳವಾಗಿ ಬರೀಬಹುದು, ನಾಟ್ ಡಿಫಿಕಲ್ಟ್ ಟಾಸ್ಕ್. ಈ ಪದ್ಯ ಅಷ್ಟೊಂದು ಕಠಿಣವಲ್ಲ. ಯು ರೈಟ್ ಇನ್ ಎಕ್ಸಾಮಿನೇಷನ್ 10 ಪಾಯಿಂಟ್ಸ್. ನಾವು ಮಿನಿಮಮ್ ಅಂದ್ರೆ 10 ಪಾಯಿಂಟ್ಸ್ ಗಳನ್ನ ಮಾಡಿ ಬರೆದ್ರೆ 10 ಪಾಯಿಂಟ್ಸ್ ಗಳನ್ನ ಮಾಡಿ ಬರೆದ್ರೆ ನಿಮಗ ಮಿನಿಮಮ್ 3 ಮಾರ್ಕ್ಸ್ ಅಂಕವು ಸಿಗ್ತದ. ಯಾವ ರೀತಿಯಾಗಿ ಬರೀಬೇಕು ಸರ್? Some students asking a questions for me, how to write examinations. ಕೇಳ್ತಾವ ಮಕ್ಕಳು, ಯಾವ ರೀತಿ ಬರೀಬೇಕು ಸರ್? Okay. So my dear students, now I'm talking about a difficult words. ಇವಾಗ ನಾವು ಈ ಕೀವರ್ಡ್ಸ್ ಗಳನ್ನ ನೋಡೋಣ. ಏನೇನು ಬರ್ತಾವ ಕೀವರ್ಡ್ಸ್ ಗಳು ಹಾಗಾದ್ರೆ ಇದರಲ್ಲಿ? ನೀವುಗಳು ನೋಡಿದ ಹಾಗೆ ಕೀವರ್ಡ್ಸ್ ಗಳು, ಇಂಪಾರ್ಟೆಂಟ್ ಕೀವರ್ಡ್ಸ್ ಗಳು ಯಾವ್ಯಾವ ಬರ್ತಾವ? ಸೊ ಹಾಗಾದ್ರೆ ಇವಾಗ ನೋಡ್ತಾ ಹೋಗೋಣ. ರೈಟ್ ಡೌನ್ ಆನ್ ಯುವರ್ ನೋಟ್ಸ್ ಮೈ ಡಿಯರ್ ಸ್ಟೂಡೆಂಟ್. ದಯವಿಟ್ಟು ನಿಮ್ಮ ಪುಸ್ತಕದಲ್ಲಿ ಈ ಶಬ್ದಗಳನ್ನ ಬರೆದಿಟ್ಕೊಳ್ರಿ. ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಅಂತ ಕರಿತೇವೆ. ಕೀವರ್ಡ್ಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವುಗಳು ಇಲ್ಲಿ ಕೀವರ್ಡ್ಸ್ ಗಳು ಬರ್ತಾವ ಅನ್ನೋದಾದ್ರೆ, ಕೀವರ್ಡ್ಸ್ ಗಳು ಪ್ರಮುಖವಾಗಿ ಯಾವಗಳು ಬರ್ತಾವ ಅಂತ ನೋಡೋದಾದ್ರೆ ಮಕ್ಕಳೇ, ಸೊ ಓಪನ್ ದ ಫಸ್ಟ್ ಸ್ಟಾಂಜಾ. ಸೊ ನಾನು ನಿಧಾನವಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇ ಸ್ಟಾಂಜದಲ್ಲಿ ನಾವು ನೋಡೋದಾದ್ರೆ ಯಾವಗಳು ಬರ್ತಾವಪ್ಪ ಅಂತ ಹೇಳೋದಾದ್ರೆ, ರಿಂಕಲ್ಡ್ ಅನ್ನೋ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ. ರಿಂಕಲ್ಡ್ ಅಂತ ಬಳಸಿದ್ದಾನೆ. ರಿಂಕಲ್ಡ್ ಇಟ್ ಇಸ್ ಕಾಲ್ಡ್, ಇಟ್ ಇಸ್ ಅ ಸ್ಮಾಲ್ ಲೈನ್ ಆಫ್ ಅ ಫೇಸ್ ಅಂತ ಕರಿತೀವಿ. ಇಟ್ ಇಸ್ ಅ ಸ್ಮಾಲ್ ಲೈನ್. ಇಟ್ ಇಸ್ ಅ ಸ್ಮಾಲ್ ಲೈನ್. ಇಟ್ ಇಸ್ ಅ ಸ್ಮಾಲ್ ಲೈನ್ ಇನ್ ಓಲ್ಡ್ ಏಜ್ ಫೇಸಸ್ ಅಂತ ಕರಿತೀವಿ. ಏನಂತ? ಓಲ್ಡ್ ಏಜ್ ಫೇಸಸ್. ವಯಸ್ಸಾದರ ಮಖದ ಮೇಲೆಗಳು ಈ ಗೆರೆಗಳನ್ನ ಕಾಣ್ತೇವೆ ಮಕ್ಕಳೇ. ಸೊ ಅದ್ರ ಜೊತೆಗೆ ಇಲ್ಲಿ ಮತ್ತೊಂದು ಶಬ್ದಗಳನ್ನು ನೋಡೋದಾದ್ರೆ, ಡೌನ್ವರ್ಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಡೌನ್ವರ್ಡ್ ಅಂತ ಕೊಟ್ಟಿದ್ದಾನೆ. ಡೌನ್ವರ್ಡ್ ಇಟ್ ಮೀನ್ಸ್ ದ ಹೆಡ್ ಡೌನ್ ಟು ದ ಅರ್ತ್, ಕೆಳಗೆ ನೋಡುವುದು. ಅವನ ತಲೆ ಭೂಮಿಯನ್ನ ನೋಡ್ತಾ ಇದೆ. ಇನ್ ದಿ ಸ್ಟೋರಿ you can look at the picture. The jazz player, his head downward, ಕೆಳಗೆ ನೋಡುವುದು ಅಥವಾ ತಲೆ ನೋಡ್ರಿ ಒಂದು ಏನ ಕೆಳಗೆ ನೋಡ್ತಾ ಇದೆ, ಕೆಳಗೆ. ನೆಕ್ಸ್ಟ್ ಒನ್ ಪಾಯಿಂಟ್ ಅನ್ನು ನೋಡೋದಾದ್ರೆ ಮಕ್ಕಳೇ, ಇದ್ರಲ್ಲಿ ಡಿಫಿಕಲ್ಟಿ ವರ್ಡ್ಸ್ ಗಳನ್ನ ನೋಡೋಣ. ಪೇಡೆಡ್ ಅಂತ ಬರ್ತದ. ಪೇಡೆಡ್ ಮೀನ್ಸ್ ಮಾಸಿ ಹೋದ. ಪೇಡೆಡ್ ಮೀನ್ಸ್ ಪೇಡೆಡ್, ಮಾಸಿ ಹೋದ, ಹಳೆಯದಾದ ಅಂತ ನಾವೆಲ್ಲ ಶಬ್ದಗಳನ್ನ ಬಳಸ್ತೇವೆ. ಇಟ್ ಇಸ್ ಓಲ್ಡ್ ಅಂತ ಕರಿತೇವೆ. ಪೇಡ್ ಮೀನ್ಸ್ ಕಲರ್ ಹೋಗಿದೆ ಅಂತ ಹೇಳ್ತೀವಿ ನೋಡು, ಆ ಶಬ್ದವನ್ನ ನಾವು ಇಲ್ಲಿ ಬಳಸ್ತೇವೆ ಮಕ್ಕಳೇ. ಅದ್ರ ಜೊತೆ ನೋಡಿ ಮತ್ತೆ ಯಾವಗಳನ್ನ ಬಳಸ್ತೀವಿ ಇದರಲ್ಲಿ ಡಿಫಿಕಲ್ಟ್ ವರ್ಡ್ಸ್ ಗಳನ್ನ ನೋಡ್ತಾ ಆದ್ರೆ, ಎಸ್ ಸಾರಿ, ದೆನ್ ಸ್ವೆಟ್ ಮೀನ್ಸ್ ಯು ನೋ ದ್ಯಾಟ್, ಬೆವರುವುದು ಅಂತ ಕರಿತೇವೆ. ಡಿಫಿಕಲ್ಟಿ ವರ್ಡ್ಸ್ ಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ ಮಕ್ಕಳೇ. ಸ್ವೆಟ್ ಅಂತ ಕರಿತೇವೆ. ಅದ್ರ ಜೊತೆಗೆ ನೋಡ್ತಾ ಹೋಗೋಣ. ಬೋನ್ ಮೀನ್ಸ್ ಹರಿದಂತದ್ದು ಅಂತ ಕರಿತೇವೆ. ಟರ್ ಮೀನ್ಸ್, ಸೊ ಅದ್ರ ಜೊತೆ ನೋಡ್ರಿ ಮತ್ತೆ ಯಾವಗಳನ್ನ ನಾವು ಬಳಸ್ತೀವಿ ನಾವು. ಬ್ಯಾರ್ಲಿ ಮೀನ್ಸ್ ಬ್ಯಾರ್ಲಿ ನೋಡ್ರಿ, ಬ್ಯಾರ್ಲಿ ಕೇವಲ ಬ್ಯಾರ್ಲಿ ಅನ್ನೋ ಶಬ್ದವನ್ನ ಬಳಸಿದ್ದಾನೆ ಇಲ್ಲಿ ಕವಿ. ಬ್ಯಾರ್ಲಿ
ಕೇವಲ ಅಂತ ಕರಿತೇವೆ. ಈ ರೀತಿಯಾಗಿ ಶಬ್ದಗಳನ್ನ ನೋಡ್ತಾ ಹೋಗೋಣ. ಕೇವಲ, ವಿರಳ ಅಂತ ಕರಿತೇವೆ ಮಕ್ಕಳೇ. ಬ್ಯಾರ್ಲಿ, ದನ್ ಸ್ಟ್ಯಾಂಗಿಂಗ್ ಮೀನ್ಸ್ ಸ್ಟ್ಯಾಂಗಿಂಗ್, ನೇತಾಡು, ತೂಗು ಅಂತ ಕರಿತೇವೆ ಶಬ್ದಗಳ ಅರ್ಥನ. ಸೊ ಡಿಫಿಕಲ್ಟ್ ವರ್ಡ್ಸ್ ಗಳನ್ನ ನೋಡ್ತಾ ಹೋಗೋಣ, ಅವುಗಳನ್ನ ಪಾಯಿಂಟ್ ಮಾಡ್ಕೊಳ್ತಾ ಹೋಗ್ರಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೆನ್ಸಿಲ್ ಇಂದ ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ದೆನ್ ರಫ್. ರಫ್ ಮೀನ್ಸ್ ವಾಟ್ ಅಂತ ಕೇಳ್ತಾನೆ. ಸೊ ರಫ್ ಅಂದ್ರೆ ನಿಮ್ಗೆ ಶಬ್ದದ ಅರ್ಥ ಗೊತ್ತಿರಬೇಕು. ಗಡುಸಾದ, ನಾವು ಶಬ್ದಗಳನ್ನ ಬಿರುಸಾದ, ಗಡುಸಾದ ಶಬ್ದವನ್ನ ಬಳಸ್ತೇವೆ. ಓಕೆ, ಈ ರೀತಿಯಾಗಿ ಶಬ್ದಗಳನ್ನ ಒಂದೊಂದನ್ನ ನೋಡಿ. ಸಾಲಿಟ್ಯೂಡ್ ಮೀನ್ಸ್ ಅಲೋನ್, ಏಕಾಂತತೆ. ಅಲೋನ್ ಮೀನ್ಸ್ ಏಕಾಂತತೆ. ಸಾಲಿಟ್ಯೂಡ್ ಎಂಬ ಶಬ್ದವನ್ನ ಇಲ್ಲಿ ನೋಡ್ತೀವಿ ಮಕ್ಕಳೇ. ಸೊ ಅದ್ರ ಜೊತೆ ನೋಡಿ, ಅಪಾರ್ಕ್ ಮೀನ್ಸ್ ಬ್ರೈಟ್ ಅಂತ ಕರಿತೇವೆ. ಪೋರ್ಕ್ ಮೀನ್ಸ್ ಬ್ರೈಟ್, ಚುರುಕಾದ ಅಂತ ಶಬ್ದವನ್ನ ನಾವಿಲ್ಲಿ ಬಳಸ್ತೇವೆ. ಸೊ ಅದ್ರ ಜೊತೆ ಹಾಗೆ ಅವನ್ನ ನೋಡ್ತಾ ಹೋದ್ರೆ ಮಕ್ಕಳೇ, ಎಸ್, ಸಮ್ ವರ್ಡ್ಸ್ ಆರ್ ದೇರ್. ಸಪೋರ್ಟೆಡ್, ಸಪೋರ್ಟ್ ಮೀನ್ಸ್ ಗೊತ್ತಿದೆ, ಬೆಂಬಲವಾಗಿ. ಸಪೋರ್ಟೆಡ್, ಈ ಶಬ್ದದ ಅರ್ಥಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಈ ರೀತಿಯಾಗಿ ಒಂದೊಂದು ಶಬ್ದಗಳನ್ನ ಇದರಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಅದರ ಮೀನಿಂಗ್ಸ್ ಗಳು ನೋಡಿದ್ರೆ, ದಿಸ್ ಪೋಯಮ್ ಇಟ್ ಈಸ್ ವೆರಿ ಈಸಿ. ಈ ಪದ್ಯ ಅಷ್ಟೊಂದು ಕಷ್ಟವಲ್ಲ. ಒಂದೊಂದು ಪಾಯಿಂಟ್ ಅನ್ನು ನಾವು ಬರಿಬಹುದು. ದಿಸ್ ಪೋಯಮ್ ವಾಸ್ ರಿಟನ್ ಬೈ, ಮೊದಲನೇ ಪಾಯಿಂಟ್ ಅನ್ನು ನಾನು ಈಗ ಒನ್ ಬೈ ಒನ್ ಯಾವ ರೀತಿಯಾಗಿ ಇವುಗಳನ್ನ ಕೇಳಿ